ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ, ಆಮೇಲೆ ಲೈಕ್ ಮಾಡ್ರಿ, ಕಮೆಂಟ್ಸ್ ಗಳನ್ನ ಹಾಕ್ರಿ. ಸೊ 25 ವೇಸ್ ಅಲ್ಲಿ ನಾವು ಇಂಡಿಯನ್ ಆರ್ಮಿ ಹೆಂಗ್ ಸೇರ್ಬೇಕು? ಫಸ್ಟ್ ಒನ್ ಏನಂದ್ರೆ NDA ಸೇರ್ಬೋದು ನೀವು. ಫಸ್ಟ್ ಒನ್ ಏನಂತಂದ್ ಹೇಳಿದ್ರೆ NDA, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತಂದ್ ಹೇಳ್ತೀವಿ. ಎಲಿಜಿಬಿಲಿಟಿ 12th ಪಾಸ್ ಆಗಿರ್ಬೇಕು. ಜೆಂಡರ್ ನೀವು ಹುಡುಗಿರಾಗಿರ್ಬೋದು ಹುಡುಗರಾಗಿರ್ಬೋದು, ಇಬ್ರು ಕೂಡ ಏನಂದ್ರ NDA ನ ಸೇರ್ಬೋದು. ಇದಕ್ಕ ರಿಟರ್ನ್ ಎಕ್ಸಾಮ್ ಇರುತ್ತ, ಆಮೇಲೆ SSB ಇಂಟರ್ವ್ಯೂ ಇರುತ್ತ. ಇದಕ್ಕೆ ಏಜ್ 16.5 ಹಿಡ್ಕೊಂಡು 19.5 ಏನಂತಂದ್ ಹೇಳಿದ್ರೆ ಏಜ್ ಲಿಮಿಟ್ ಇರ್ತೈತೆ. ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ಇದು ಫಸ್ಟ್ ಒನ್ 16.5 19.5 NDA ಅಂತಂದ್ ಹೇಳಿ. NDA ಅಂತಂದ್ ಹೇಳಿದ್ರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಆಫೀಸರ್ಸ್ ಗಳಾಗಿ ನೀವು ಹುದ್ದೆಯನ್ನ ಸ್ವೀಕರಿಸಬಹುದು. 12ನೇ ತರಗತಿ ಆದ ನಂತರ 12th ಮುಗಿದ ನಂತರ ಆಫೀಸರ್ ಆಗುವಂತಹ ಒಂದು ಅತ್ಯುತ್ತಮ ಮಾರ್ಗ ಅಂತಂದ್ ಹೇಳ್ಬೋದು. ಇಲ್ಲಿ ಏನ್ ಕೆಲಸ ಅಂತಂದ್ ಹೇಳಿದ್ರೆ NDA ತರಬೇತಿ ನಂತರ ನೀವು ಇಂಡಿಯನ್ ಮಿಲಿಟರಿ ಅಕಾಡೆಮಿ ಒಳಗಡೆ, ಇಂಡಿಯನ್ ನೇವಿ ಅಕಾಡೆಮಿ ಒಳಗಡೆ ಅಥವಾ ಇಂಡಿಯನ್ ಏರ್ ಫೋರ್ಸ್ ಅಕಾಡೆಮಿ ಒಳಗಡೆ ವಿಶೇಷ ತರಬೇತಿಯನ್ನ ಪಡೆದ್ಬಿಟ್ಟು ನೀವು ಲೆಫ್ಟಿನೆಂಟ್ ಆಗಿ ನೇಮಕ ಆಗ್ತೀರಿ. ಇದಕ್ ನೀವು UPSC ನಡೆಸುವಂತಹ ಪರೀಕ್ಷೆಯನ್ನ ಪಾಸ್ ಆಗ್ಬೇಕಾಗತ್ತ. ಪಾಸ್ ಆದ ನಂತರ 5 ದಿನ SSB ಇಂಟರ್ವ್ಯೂ ಇರುತ್ತ. ಅದ್ರ ಮೂಲಕ ನೀವೇನಂದ್ರ ಆಫೀಸರ್ಸ್ ಗಳಾಗಿ NDA ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಕೊಂಡು ತರಬೇತಿಯನ್ನ ಪಡೆಯೋಕ್ ಹೋಗ್ಬೇಕಾಗತ್ತ. ಅದಾದ ನಂತರ ನಿಮ್ಗ ಅಲ್ಲೇ ಎಲ್ಲ ಟ್ರೈನಿಂಗ್ ಅನ್ನ ಕೊಡ್ತಾರ. ಇವನ್ ಕಾಲೇಜ್ ಕೂಡ ಅಲ್ಲೇ ಕಂಪ್ಲೀಟ್ ಆಗತ್ತ. ತರಬೇತಿ ಮುಗಿದ ನಂತರ ಸೇನಾಪಡೆ, ವಾಯುಪಡೆ ಅಥವಾ ನೌಕಾಪಡೆ ಒಳಗಡೆ ನೀವು ಲೆಫ್ಟಿನೆಂಟ್ ಆಗಿ ಸೇವೆಯನ್ನ ಸಲ್ಲಿಸ್ತೀರಿ. ಇದು ಫಸ್ಟ್ ಒನ್. 12th ಪಾಸ್ ಆದ ನಂತರ ಇದ್ ನೀವು PCM ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಯಾರ್ ಬೇಕಾದ್ರೆ ನೀವೇನಂತಂದ್ ಹೇಳಿದ್ರ ಈ ಎಕ್ಸಾಮ್ ಅನ್ನ ಅಟೆಂಡ್ ಆಗ್ಬೋದು. ಸೈನ್ಸ್, ಆರ್ಟ್ಸ್, ಕಾಮರ್ಸ್ ದವರು. ಇದೇನಂದ್ರ ಫಸ್ಟ್ ಒನ್. ಸೆಕೆಂಡ್ ಒನ್ ಏನಂತಂದ್ರೆ 10+2 TES ಎಂಟ್ರಿ ಅಂತ ಬರುತ್ತೆ. 10+2 ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಅಂತಂದ್ ಹೇಳಿ ಬರ್ತೈತಿ. 12ನಂತೆ ಮುಗಿದ ನಂತರ PCM ಅಥವಾ PCB ನೀವೇನ್ ತಗೊಂಡಿರ್ತಾರಲ್ಲ, ಸೈನ್ಸ್ ಮುಗಿದ ನಂತರ JEE ಎಕ್ಸಾಮ್ ಬರೀಬೇಕಾಗತ್ತ. JEE ಎಕ್ಸಾಮ್ ಒಳಗಡೆ ನಿಮ್ ಸ್ಕೋರ್ ಗಳ ಆಧಾರದ ಮೇಲೆ ಇಲ್ಲಿ ಏನಂದ್ರೆ ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ನಡೀತೈತೆ. ಇದಕ್ಕ ಯಾವುದೇ ಲಿಖಿತ ಪರೀಕ್ಷೆ ಇರಂಗಿಲ್ಲ. ನೇರವಾಗಿ SSB ಇಂಟರ್ವ್ಯೂ ಮೂಲಕ ಆಯ್ಕೆಯಾಗಬಹುದು. ನೀವು SSB ಇಂಟರ್ವ್ಯೂ ಅನ್ನ ಕ್ಲಿಯರ್ ಮಾಡಿದ್ರಿ ಅಂತಂದ್ ಹೇಳಿದ್ರೆ ಇಂಜಿನಿಯರಿಂಗ್ ಪದವಿಯನ್ನ ನೀವು ಅಲ್ಲೇ ತಗೋಬಹುದು. ಎಲ್ಲಂತಂದ್ ಹೇಳಿದ್ರೆ ಮಿಲಿಟರಿ ಕಾಲೇಜ್ಗಳು ಇರ್ತಾವಲ್ಲ, ಮಿಲಿಟರಿ ಇಂಜಿನಿಯರಿಂಗ್ ಕಾಲೇಜ್ ಒಳಗಡೆ ನೀವು ಇಂಜಿನಿಯರಿಂಗ್ ಅನ್ನ ಮುಗಿಸಿದ್ಮೇಲೆ ಡೈರೆಕ್ಟ್ ಲೆಫ್ಟಿನೆಂಟ್ ಆಗಿ ನಿಮ್ಗ ಪೋಸ್ಟ್ ಅನ್ನ ಕೊಡ್ತಾರ. ನೀವು ಅಲ್ಲಿ ಸೇವೆಯನ್ನ ಸಲ್ಲಿಸಬಹುದು, ದೇಶದ ಸೇವೆಯನ್ನ ಮಾಡಬಹುದು. ಇದ್ರೊಳಗಡೆ ನೀವು ಡೈರೆಕ್ಟ್ ಆಗಿ ಏನಂತಂದ್ ಹೇಳಿದ್ರೆ ದೇಶದ ರಕ್ಷಣಾ ತಂತ್ರಜ್ಞಾನದ ಒಳಗಡೆ ಅಂದ್ರೆ ಟೆಕ್ನಿಕಲ್ ಫೀಲ್ಡ್ ಒಳಗಡೆ ನೀವು ಉನ್ನತ ಅಧಿಕಾರಿಗಳಾಗಿ ಕೆಲಸಕ್ಕ ಸೇರ್ಬೋದು. ಇದಕ್ಕ ವಯಸ್ಸು ಎಷ್ಟ್ ಅಂತಂದ್ ಹೇಳಿದ್ರ 16.5 ವರ್ಷದಿಂದ 19.5 ವರ್ಷದವರೆಗೂ ನೀವು ಈ ಎಕ್ಸಾಮ್ ಅನ್ನ ಅಂದ್ರೆ ಈ ಸ್ಕೀಮ್ ಅನ್ನ ಸೇರ್ಬೋದು. ಇದ್ರೊಳಗಡೆ ಹುಡುಗರಿಗೆ ಮಾತ್ರ, ಇದು ಹುಡುಗಿರಿಗೆ ಎಂಟ್ರಿ ಇಲ್ಲ. ನೆಕ್ಸ್ಟ್ ಒನ್ ಬರುತ್ತೆ CDS ಎಂಟ್ರಿ ಅಂತಂದ್ ಹೇಳಿ, ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಅಂತಂದ್ ಹೇಳಿ. ಸೊ ಇದಕ್ಕೆ ಯಾವ ಬೇಕಾದ ಪದವಿ ಇರ್ಬೋದು. ನೀವು ಜಸ್ಟ್ ಏನಂತಂದ್ ಹೇಳಿದ್ರೆ ಗ್ರಾಜುಯೇಷನ್ ಮುಗಿಸಿರ್ಬೇಕು, ನೀವು ಜಸ್ಟ್ ಡಿಗ್ರಿ ಮುಗಿಸಿರ್ಬೇಕು, ಆರ್ಟ್ಸ್ ಮುಗಿಸ್ರಿ, ಕಾಮರ್ಸ್ ಮುಗಿಸ್ರಿ, ಅಥವಾ ನಿಮ್ಗೆ ಯಾವ್ದು ಅನ್ಸುತ್ತಲ್ಲ ಯಾವ ಬೇಕಾದ ಡಿಗ್ರಿಯನ್ನ ಮುಗಿಸಿದ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಎಲಿಜಿಬಿಲಿಟಿ ಸಿಗುತ್ತ. ಅದಾದ ನಂತರ ಇದಕ್ಕೆ ಏಜ್ ಎಷ್ಟ್ ಅಂತಂದ್ ಹೇಳಿದ್ರೆ 19ರಿಂದ ಹಿಡ್ಕೊಂಡು 25 ವರ್ಷದವರೆಗೂ. 19ರಿಂದ ಹಿಡ್ಕೊಂಡು 25 ವರ್ಷದವರೆಗೂ ಯಾರಾದ್ರೂ ಕೂಡ ಈ ಎಕ್ಸಾಮ್ ಅನ್ನ ಬರಿಬಹುದು. ಇಲ್ಲಿ ಹುಡುಗರು ಬರಿಬಹುದು, ಅದಾದ ನಂತರ ಹುಡುಗಿರು ಕೂಡ ಬರಿಬಹುದು. ಹುಡುಗರು ಮತ್ತು ಹುಡುಗಿರು ಇಬ್ರು ಜನ ಏನಂದ್ರೆ ಅಟೆಂಡ್ ಆಗ್ಬಹುದು. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಥಿಂಗ್ಸ್ ಏನಂತಂದ್ರೆ UPSC ಇದನ್ನ ಎಕ್ಸಾಮ್ಸ್ ನಡ್ಸತ್ತ. ನೀವು ಡಿಗ್ರಿ ಮುಗಿಸಿದ ತಕ್ಷಣ ಇಂಡಿಯನ್ ಮಿಲಿಟರಿ ಒಳಗಡೆ ಆಫೀಸರ್ ಆಗ್ಬೇಕಂತಂದ್ ಹೇಳಿದ್ರ ಇದು ಬಾಳ ಈಸಿ ಆಗಿರುವಂತ ವೇ ಅಂತಂದ್ ಹೇಳ್ಬೋದು. ಅಂದ್ರೆ ನೀವು ಎಕ್ಸಾಮ್ ಬರಿಬಹುದು, SSB ಇಂಟರ್ವ್ಯೂ, ಬಟ್ ಆದ್ರೆ ಎಕ್ಸಾಮ್ ಬಾಳ ಟಫ್ ಇರುತ್ತೆ. ಯಾಕಂದ್ರೆ UPSC ಅವ್ರು ನಡೆಸ್ತಾರ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಒಳಗಡೆ, ಇಂಡಿಯನ್ ನೇವಿ ಅಕಾಡೆಮಿ, ಆಮೇಲೆ ಇಂಡಿಯನ್ ಏರ್ ಫೋರ್ಸ್ ಅಕಾಡೆಮಿ ಒಳಗಡೆ ಹುಡುಗರು ಮಾತ್ರ ಏನಂತಂದ್ ಹೇಳಿದ್ರೆ ಅಟೆಂಡ್ ಆಗ್ಬಹುದು. ಬಟ್ ಆದ್ರೆ ಇನ್ನೊಂದು ಬರುತ್ತೆ OTA ಅಂತಂದ್ ಹೇಳಿ, ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ. ಅದ್ರಲ್ಲಿ ಹುಡುಗರು ಆಮೇಲೆ ಹುಡುಗಿರು ಕೂಡ ಏನಂದ್ರ ಆಯ್ಕೆ ಆಗ್ಬಹುದು. ಫಸ್ಟ್ UPSC ನಡೆಸುವಂತಹ CDS ಎಕ್ಸಾಮ್ ಇರುತ್ತ. ಆ ಎಕ್ಸಾಮ್ ಕ್ಲಿಯರ್ ಮಾಡಿದ್ರಿ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ SSB ಇಂಟರ್ವ್ಯೂ ಇರುತ್ತೆ. SSB ಇಂಟರ್ವ್ಯೂ ಆದ ನಂತರ ಮೆಡಿಕಲ್ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಎಂಟ್ರಿ ಯಾವ್ದು ಅಂತಂದ್ ಹೇಳಿದ್ರೆ TGC ಅಂತಂದ್ ಹೇಳಿ ಬರುತ್ತೆ, ಟೆಕ್ನಿಕಲ್ ಗ್ರಾಜುಯೇಟ್
ಕೋರ್ಸ್ ಅಂತಂದ್ ಹೇಳಿ. ಇದಕ್ಕ ಎಲಿಜಿಬಿಲಿಟಿ ನೀವು ಇಂಜಿನಿಯರಿಂಗ್ ಮುಗಿಸಿರ್ಬೇಕು. ಇದಕ್ಕೆ ಎಲಿಜಿಬಿಲಿಟಿ ಏನಂತಂದ್ ಹೇಳಿದ್ರೆ ಇಂಜಿನಿಯರಿಂಗ್ ಮುಗಿಸಿ. ಸೊ ಇಂಜಿನಿಯರಿಂಗ್ ಮುಗಿಸಿ ಎಷ್ಟೋ ಜನ ಖಾಲಿ ಇರ್ತಿರಲ್ಲ, ಅವ್ರಿಗೆಲ್ಲ ಕಳಿಸ್ರಪ್ಪ ಇದನ್ನ. ಇಂಜಿನಿಯರಿಂಗ್ ಮುಗಿಸ್ಕೊಂಡ ತಕ್ಷಣ ಅವರು ಕೂಡ ಇಂಡಿಯನ್ ಆರ್ಮಿ ಸೇರ್ಬೋದು. ಏಜ್ ಎಷ್ಟಂದ್ರ 20 ರಿಂದ 27 ವರ್ಷದವರೆಗೂ ಅಟೆಂಡ್ ಆಗ್ಬಹುದು. 20 ರಿಂದ 27 ವರ್ಷ. ಇಲ್ಲಿ ಹುಡುಗರು ಮಾತ್ರ ಅಟೆಂಡ್ ಆಗ್ಬಹುದು, ಹುಡುಗಿರಿಗೆ ಅವಕಾಶ ಇಲ್ಲ. ಇಂಜಿನಿಯರಿಂಗ್ ಮುಗಿಸಿದ ನಂತರ ಹುಡುಗರಿಗೆ ನೇರವಾಗಿ ಆಫೀಸರ್ಸ್ ಆಗುವಂತಹ ಒಂದು ಸುವರ್ಣ ಅವಕಾಶ TGC ಎಂಟ್ರಿ ಅಂತಂದ್ ಹೇಳ್ತೀವಿ. ಇದು ಪರ್ಮನೆಂಟ್ ಕಮಿಷನ್ ಆಗಿರುತ್ತ. ಆಮೇಲೆ ನಿವೃತ್ತಿವರೆಗೂ ನೀವು ಸೇವೆಯನ್ನ ಸಲ್ಲಿಸಬಹುದು. ಇದಕ್ಕ ಯಾವುದೇ ರೀತಿ ಲಿಖಿತ ಪರೀಕ್ಷೆ ಇರಂಗಿಲ್ಲ, ಅಂದ್ರ ಎಕ್ಸಾಮ್ ಇರಂಗಿಲ್ಲ. ನೇರವಾಗಿ SSB ಇಂಟರ್ವ್ಯೂ ಮೂಲಕ ನೀವು ಸೇನೆಯ ಇಂಜಿನಿಯರಿಂಗ್ ನಲ್ಲಿ ಏನಪ್ಪಾ ಅಂದ್ರೆ ಸೇವೆಯನ್ನ ಸಲ್ಲಿಸಬಹುದು. ಇದು ಒಂದು ಇಂಪಾರ್ಟೆಂಟ್ TGC ಎಂಟ್ರಿ ಅಂತಂದ್ ಹೇಳ್ತೀವಿ. ಈಗ ಓನ್ಲಿ ಹುಡುಗರ್ಗಾಯ್ತು, ಇನ್ನು ಹುಡುಗರು ಹುಡುಗಿರು ಇಬ್ರಿಗೂ ಬೇಕಲ್ಲ, ಅದನ್ನ ನಾವು SSC ಟೆಕ್ ಎಂಟ್ರಿ ಅಂತಂದ್ ಹೇಳ್ತೀವಿ. SSC ಟೆಕ್ ಎಂಟ್ರಿ, ಶಾರ್ಟ್ ಸರ್ವಿಸ್ ಕಮಿಷನ್ ಅಂತಂದ್ ಹೇಳಿ. ಇದು ಎಲಿಜಿಬಿಲಿಟಿ ಏನಂತಂದ್ ಹೇಳಿದ್ರೆ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿರ್ಬೇಕು. ಆ SSC ಎಕ್ಸಾಮ್ಸ್ ಬೇರೆ, ಇದು ಬೇರೆ. SSC ಟೆಕ್ ಎಂಟ್ರಿ, ಶಾರ್ಟ್ ಸರ್ವಿಸ್ ಕಮಿಷನ್, ಎಲಿಜಿಬಿಲಿಟಿ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿರ್ಬೇಕು, ಹುಡುಗರ್ದು ಅಥವಾ ಹುಡುಗಿರ್ದು. ಏಜ್ ಎಷ್ಟಂದ್ರ 20 ರಿಂದ 27 ವರ್ಷ. ಇಂಜಿನಿಯರಿಂಗ್ ಪದವಿ ಮುಗಿದ ತಕ್ಷಣ 10 ರಿಂದ 14 ವರ್ಷದವರೆಗೂ, ಅಂದ್ರೆ ಇಂಜಿನಿಯರಿಂಗ್ ಮುಗಿಸಿ ನೀವು ಇಂಟರ್ವ್ಯೂ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಎಲ್ಲಾದ್ರೂ ಜಾಬ್ ಆದ್ರಿ ಅಂತಂದ್ರೆ 14 ವರ್ಷಗಳ ಕಾಲ ಆಫೀಸರ್ಸ್ ಆಗಿ, ಅದಕ್ಕೆ ಶಾರ್ಟ್ ಸರ್ವಿಸ್ ಕಮಿಷನ್ ಅಂತಂದ್ ಹೇಳ್ತೀವಿ. 14 ವರ್ಷಗಳ ಕಾಲ ನೀವು ಆಫೀಸರ್ ಆಗಿ ಸೇವೆಯನ್ನ ಸಲ್ಲಿಸಬಹುದು. ಇದಕ್ಕ ಯಾವುದೇ ಲಿಖಿತ ಪರೀಕ್ಷೆ ಇರಂಗಿಲ್ಲ. ಡೈರೆಕ್ಟ್ ಏನಂತಂದ್ ಹೇಳಿದ್ರೆ ನಿಮ್ದ ಡಿಗ್ರಿ ಮಾರ್ಕ್ಸ್ ಮೇಲ ಶಾರ್ಟ್ ಲಿಸ್ಟ್ ಆಗತ್ತ. ಶಾರ್ಟ್ ಲಿಸ್ಟ್ ಆದ ನಂತರ ನಿಮ್ಗ SSB ಇಂಟರ್ವ್ಯೂ ಕಾಲ್ ಫಾರ್ಮ್ ಬರುತ್ತೆ. SSB ಇಂಟರ್ವ್ಯೂ ಅಟೆಂಡ್ ಆಗ್ಬೇಕು. SSB ಇಂಟರ್ವ್ಯೂ ಕ್ಲಿಯರ್ ಮಾಡಿದ್ರಿ ಅಂತಂದ್ರೆ ಸೇನೆ ಒಳಗಡೆ ಆಫೀಸರ್ಸ್ ಗಳಾಗಿ ನೀವು ಸೇವೆಯನ್ನ ಸಲ್ಲಿಸಬಹುದು, ಹುಡುಗರು ಹುಡುಗಿರು ಇಬ್ರು. ನೆಕ್ಸ್ಟ್ ಇನ್ನೊಂದ್ ಎಂಟ್ರಿ ಬರುತ್ತೆ NCC ಸ್ಪೆಷಲ್ ಎಂಟ್ರಿ ಅಂತಂದ್ ಹೇಳಿ. ಇದಕ್ ನೀವು ಡಿಗ್ರಿ ಮುಗಿಸಿರ್ಬೇಕು. ಅರ್ಹತೆ ಏನಂತಂದ್ ಹೇಳಿದ್ರೆ ಡಿಗ್ರಿ ಮುಗಿಸಿರ್ಬೇಕು. ಅದ್ರ ಜೊತೆಗೆ NCC C ಸರ್ಟಿಫಿಕೇಟ್ ಇರ್ಬೇಕು. ಇವನ್ B ಸರ್ಟಿಫಿಕೇಟ್ ದವರು ಅಟೆಂಡ್ ಆಗ್ಬಹುದು. ನಿಮ್ದು ಡಿಗ್ರಿ ಮುಗ್ದಿರ್ಬೇಕು ಅಥವಾ ಡಿಗ್ರಿ ಫೈನಲ್ ಇಯರ್ ಇರ್ಬೇಕು. ಅದ್ರ ಜೊತೆಗೆ NCC C ಸರ್ಟಿಫಿಕೇಟ್ ಅಥವಾ B ಸರ್ಟಿಫಿಕೇಟ್ ಇತ್ತು ಅಂತಂದ್ ಹೇಳಿದ್ರೆ ನೀವು NCC ಸ್ಪೆಷಲ್ ಎಂಟ್ರಿಯನ್ನ ಅಟೆಂಡ್ ಆಗ್ಬಹುದು. ಇದಕ್ ವಯಸ್ಸು 19 ರಿಂದ 25 ವಯಸ್ಸು ಇರ್ತೈತೆ. ಇಲ್ಲಿ ಹುಡುಗರು ಅಟೆಂಡ್ ಆಗ್ಬಹುದು, ಹುಡುಗಿರು ಅಟೆಂಡ್ ಆಗ್ಬಹುದು. ಅಂದ್ರೆ NCC ಅಲ್ಲಿ ನೀವು ಉತ್ತಮ ಸಾಧನೆ ಮಾಡಿದ್ರಿ ಅಂತಂದ್ ಹೇಳಿದ್ರೆ, C ಸರ್ಟಿಫಿಕೇಟ್ ಸಿಕ್ಕಿತ್ತು ಅಂತಂದ್ ಹೇಳಿದ್ರೆ ನಿಮ್ಮನ್ನ ನೇರವಾಗಿ ಜಸ್ಟ್ ಅಪ್ಲೈ ಮಾಡೋದಷ್ಟ ನೇರವಾಗಿ SSB ಇಂಟರ್ವ್ಯೂ ಅವಕಾಶ ಸಿಗುತ್ತೆ. ಇಲ್ಲಿ ಯಾವುದೇ ರೀತಿ ಲಿಖಿತ ಪರೀಕ್ಷೆ ಇರಂಗಿಲ್ಲ, ಎಕ್ಸಾಮ್ ಇರಂಗಿಲ್ಲ. ಡೈರೆಕ್ಟ್ ಆಗಿ NCC ವಿದ್ಯಾರ್ಥಿಗಳಿಗೆ ಮಾತ್ರ ಸಿಗುವಂತ ಸವಲತ್ತು. ಬೇರೆ ಯಾರು ಅಟೆಂಡ್ ಆಗಂಗಿಲ್ಲ, ಓನ್ಲಿ NCC ಕಂಪ್ಲೀಟ್ ಮಾಡಿದವ್ರು. ಇದಕ್ಕೆ ಅಷ್ಟೊಂದು ಕಾಂಪಿಟೇಷನ್ ಏನ್ ಇರಂಗಿಲ್ಲ. ಆರಾಮಾಗಿ ಏನಂದ್ರೆ ಎಕ್ಸಾಮ್ಸ್ ಅಂದ್ರೆ ಇಂಟರ್ವ್ಯೂ ಅನ್ನ ಕ್ಲಿಯರ್ ಮಾಡ್ಕೊಂಡು ನೀವು NCC ಸ್ಪೆಷಲ್ ಎಂಟ್ರಿ ಮುಖಾಂತರ ಸೇವೆಯನ್ನ ಸಲ್ಲಿಸಬಹುದು ಆಫೀಸರ್ಸ್ ಗಳಾಗಿ. ನೆಕ್ಸ್ಟ್ ಇನ್ನೊಂದ್ ಎಂಟ್ರಿ ನೋಡ್ರಿ, ಹುಡುಗರಿಗೆ ಮತ್ತು ಹುಡುಗಿರಿಗೆ. ಸರ್ ಜಾಗ್ ಎಂಟ್ರಿ ಅಂತಂದ್ ಹೇಳ್ತೀವಿ. JAG ಜಾಗ್ ಎಂಟ್ರಿ, ಜಡ್ಜ್ ಅಡ್ವೊಕೇಟ್ ಜನರಲ್ ಅಂತಂದ್ ಹೇಳಿ. ನೀವು LLB ಮುಗಿಸಿದ್ರೆ, LLB ಒಳಗಡೆ 55% ಎಲ್ಲಾದ್ರೂ ನಿಮ್ ಪರ್ಸೆಂಟೇಜ್ ಆಗಿದ್ರ, ಆಮೇಲೆ ನಿಮ್ ಏಜ್ 21 ರಿಂದ 27 ವರ್ಷದವರೆಗೆ ಇರ್ಬೇಕು. ಇಲ್ಲಿ ಹುಡುಗರು ಅಟೆಂಡ್ ಆಗ್ಬಹುದು, ಹುಡುಗಿರು ಅಟೆಂಡ್ ಆಗ್ಬಹುದು. ಕಾನೂನು ಪದವಿ ಅಥವಾ LLB ಮುಗಿಸಿದ ತಕ್ಷಣ ಸೈನ್ಯದೊಳಗಡೆ ಅಂದ್ರೆ ಆರ್ಮಿ ಒಳಗಡೆ ನ್ಯಾಯಾಂಗ ವಿಭಾಗದಲ್ಲಿ ಆಫೀಸರ್ಸ್ ಆಗುವಂತ ಒಂದು ಸುವರ್ಣ ಅವಕಾಶ. ಎಷ್ಟೋ ಜನ LLB ಮುಗಿಸ್ಬಿಟ್ಟು ಆರಾಮಾಗಿ ಮನ್ಯಾಗ ಇರ್ತಿರಲ್ಲ, ಎಲ್ರು ಅಟೆಂಡ್ ಆಗ್ಬಹುದು. 27 ವರ್ಷದೊಳಗಿದ್ರ ನಿಮ್ಗ ಡೈರೆಕ್ಟ್ ಆಗಿ ಏನಂತಂದ್ ಹೇಳಿದ್ರ ಇಂಟರ್ವ್ಯೂ ಕಾಲ್ ಬರುತ್ತೆ. ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೇಕು. ಅದಾದ ನಂತರ ನೆಕ್ಸ್ಟ್ ಯಾವುದೇ ರೀತಿ ಲಿಖಿತ ಪರೀಕ್ಷೆ ಇರಂಗಿಲ್ಲ, ಎಕ್ಸಾಮ್ ಇರಂಗಿಲ್ಲ. ನೀವು ನೇರವಾಗಿ SSB ಇಂಟರ್ವ್ಯೂ ಮೂಲಕ ಸೇನೆ ಒಳಗಡೆ ಕಾನೂನು ಸಲಹೆಗಾರರಾಗಿ ಆಫೀಸರ್ಸ್ ಗಳಾಗಿ ಒಂದು ಗೌರವ ಹುದ್ದೆಯನ್ನ ಪಡ್ಕೊಂಡು ಸೇವೆಯನ್ನ ಸಲ್ಲಿಸಬಹುದು. ಇದನ್ನ ನಾವು ಜಾಗ್ ಎಂಟ್ರಿ ಅಂತಂದ್ ಹೇಳ್ತೀವಿ. ಇವಾಗ ಏನೆಲ್ಲ ಹೇಳಾಕತ್ತೇನಲ್ಲ, ಪ್ರತಿಯೊಂದು ಏನಂತಂದ್ ಹೇಳಿದ್ರೆ ವರ್ಷಕ್ಕ 2 ಸಾರಿ ಕರೀತಾರ. ಅದಂದ್ರ ಅಫಿಷಿಯಲ್ ಆಗಿ ಕಾಲ್ ಆಗತ್ತ. ಅದ್ರ ಬಗ್ಗೆ ನಾನೊಂದು ಸಪರೇಟ್ ಆಗಿ ಅಂದ್ರೆ ಇದೇ ಚಾನಲ್ ಒಳಗಡೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಸಬ್ಸ್ಕ್ರೈಬ್ ಆಗ್ರಿ. ನೆಕ್ಸ್ಟ್ ನೋಡ್ರಿ, ಆರ್ಮಿ ಎಜುಕೇಶನ್ ಕಾರ್ಪ್ಸ್ ಅಂತಂದ್ ಹೇಳಿ AEC ಎಂಟ್ರಿ ಅಂತಂದ್ ಹೇಳಿ ಬರುತ್ತ. ಆರ್ಮಿ ಎಜುಕೇಶನ್ ಕಾರ್ಪ್ಸ್ ಇದೇನಂತಂದ್ರೆ ಇಲ್ಲಿ ನಿಮ್ಗ ಸ್ನಾತಕೋತ್ತರ ಪದವಿ ಮುಗಿದಿರ್ಬೇಕು. ನಿಮ್ದೇನಂತಂದ್ರೆ ಸ್ನಾತಕೋತ್ತರ ಅಂದ್ರೆ MA ಮುಗಿದಿರ್ಬಹುದು ಅಥವಾ MSc MBA ಯಾವ್ದಾದ್ರು ಮುಗಿದಿರ್ಬಹುದು. ನಿಮ್ಗೆ ಇಲ್ಲಿ ಏಜ್ 23 ರಿಂದ 27 ವರ್ಷ ಆಗಿರ್ಬಹುದು. 23 ರಿಂದ 27 ವರ್ಷ ಆದವರು ಈ ಎಂಟ್ರಿಯನ್ನ ಅಟೆಂಡ್ ಆಗ್ಬಹುದು. ಇಲ್ಲಿ ಹುಡುಗರಿಗೆ ಮಾತ್ರ, ಹುಡುಗಿರಿಗೆ ಎಂಟ್ರಿ ಇಲ್ಲ.
ಹುಡುಗರು ಮಾತ್ರ ಅಟೆಂಡ್ ಆಗ್ಬೋದು. ಸೈನ್ಯದಲ್ಲಿ ಸೈನಿಕರಾಗಿ ಶಿಕ್ಷಣ ನೀಡುವ ಕೆಲಸ ಅಂತಂದ್ ಹೇಳ್ತೀವಿ. ಇವಾಗ ನೀವು ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಾಗಿ, ಟೀಚರ್ಗಳಾಗಿ, ಶಿಕ್ಷಕರಾಗಿ ಏನ್ ಸೇವೆ ಸಲ್ಲಿಸ್ತೀರಲ್ಲ, ಸೇಮ್ ಅದೇ ರೀತಿಯಾಗಿ ಸೈನ್ಯದೊಳಗಡೆ ಅಲ್ಲಿ ಕಾಲೇಜಸ್ ಇರ್ತಾವ, ಸ್ಕೂಲ್ಗಳಿರ್ತಾವ, ಅಲ್ಲಿ ನೀವು ಟೀಚರ್ಸ್ ಗಳಾಗಿ ಸೇವೆಯನ್ನ ಸಲ್ಲಿಸಬಹುದು. ಇದಕ್ಕ ನೀವು ಡೈರೆಕ್ಟ್ ಆಗಿ ನಿಮ್ದೇನು ಡಿಗ್ರಿ ಇರುತ್ತಲ್ಲ, ಡಿಗ್ರಿ ಮಾರ್ಕ್ಸ್ ಮೇಲೆ ಶಾರ್ಟ್ ಲಿಸ್ಟ್ ಆಗತ್ತ. ಅದಾದ್ಮೇಲೆ SSB ಇಂಟರ್ವ್ಯೂ ಮೂಲಕ ಆಯ್ಕೆ ಮಾಡ್ತಾರ. ನೆಕ್ಸ್ಟ್ ಎಂಟ್ರಿ ನೋಡ್ರಿ, RVC ಅಂತಂದ್ ಹೇಳಿ ಬರುತ್ತೆ, ರಿಮೌಂಟ್ ವೆಟರ್ನರಿ ಕಾಪ್ಸ್ ಅಂತಂದ್ ಹೇಳಿ. ಇದಕ್ಕ ಎಲಿಜಿಬಿಲಿಟಿ ವೆಟರ್ನರಿ ಕಂಪ್ಲೀಟ್ ಆಗಿರ್ಬೇಕು, ವೆಟರ್ನರಿ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು. ಸೊ ಏಜ್ ಎಷ್ಟಂದ್ರೆ 21ರಿಂದ 32 ವರ್ಷ. 21ರಿಂದ 32 ವರ್ಷ ಯಾರ್ಯಾರು ಅದಿರಿ, ಹುಡುಗರಿಗೆ ಮಾತ್ರ, ಹುಡುಗಿರಿಗೆ ಅವಕಾಶ ಇರಂಗಿಲ್ಲ. ಈಗ ಆರ್ಮಿ ಒಳಗಡೆ ಹಾರ್ಸ್ ಇರ್ತಾವ, ಆಮೇಲೆ ಡಾಗ್ಸ್ ಇರ್ತಾವ. ಸೊ ಅವುಗಳ ಆರೈಕೆ ಮಾಡೋಕೆ ಅಥವಾ ಅದರದ ಚಿಕಿತ್ಸೆ ಮಾಡೋಕೆ ವೆಟರ್ನರಿ ಡಾಕ್ಟರ್ ಗಳಾಗಿ ನೀವು ಆಫೀಸರ್ಸ್ ಗಳಾಗಿ ಹೋಗ್ಬೋದು. ಡಾಕ್ಟರ್ ಇರ್ತಾರಿ, ಬಟ್ ಅದರ ಆಫೀಸರ್ ಹುದ್ದೆಯನ್ನ ಕೊಡ್ತಾರ. ಇದು ಕೂಡ ಏನಂತಂದ್ ಹೇಳಿದ್ರ, ನಿಮ್ಮ ಡಿಗ್ರಿ ಏನಿರುತ್ತಲ್ಲ ಮಾರ್ಕ್ಸ್, ಅದ್ರ ಮೇಲೆ ಶಾರ್ಟ್ ಲಿಸ್ಟ್ ಅನ್ನ ಮಾಡ್ತಾರ. ಶಾರ್ಟ್ ಲಿಸ್ಟ್ ಆದ ನಂತರ ನಿಮ್ಗ SSB ಇಂಟರ್ವ್ಯೂ ಕಾಲ್ ಬರುತ್ತೆ. SSB ಇಂಟರ್ವ್ಯೂ ಆದ್ಮೇಲೆ ನಿಮ್ ಏನಂತಂದ್ ಹೇಳಿದ್ರ, ಡಾಕ್ಟರ್ಸ್ ಗಳಾಗಿ, ಆಫೀಸರ್ಸ್ ಗಳಾಗಿ ಇಂಡಿಯನ್ ಆರ್ಮಿ ಒಳಗಡೆ ನೀವೇನ್ ಮಾಡ್ಬೋದು ಅಂದ್ರೆ ಇಂಡಿಯನ್ ಮಿಲಿಟರಿ ಒಳಗಡೆ ಸೇವೆಯನ್ನ ಸಲ್ಲಿಸಬಹುದು. ಇವು ಇಲ್ಲಿವರೆಗೂ ಏನಂತಂದ್ ಹೇಳಿದ್ರೆ ಆಫೀಸರ್ಸ್ ಗಳಾಗಿ. ಇನ್ ಮೇಲೆ ಏನಂತಂದ್ ಹೇಳಿದ್ರೆ ಸೋಲ್ಜರ್ಸ್ ಗಳಾಗಿ ಯಾವ್ಯಾವ ರೀತಿ ಜಾಯಿನ್ ಆಗ್ಬಹುದು ಅಂತಂದೇಳಿ. ಫಸ್ಟ್ ಒನ್ ಏನಂದ್ರೆ ಅಗ್ನಿವೀರ GD ಅಂತಂದ್ ಹೇಳ್ತೀವಿ, ಜನರಲ್ ಡ್ಯೂಟಿ. ಜಸ್ಟ್ 10th ಪಾಸ್ ಆಗಿದ್ರೆ ಸಾಕು, ಬಟ್ ಅದ್ರ ಪರ್ಸೆಂಟೇಜ್ ಆಗಿರ್ಬೇಕು 45% ಆಗಿರ್ಬೇಕು. ಅದಕ್ಕಿಂತ ಕಮ್ಮಿ ಆದ್ರೆ ಪ್ರಾಬ್ಲಮ್ ಆಗತ್ತ. 10th ಮುಗಿಸಿದ್ರೆ ಸಾಕು. 17.5 ವರ್ಷದಿಂದ ಹಿಡ್ಕೊಂಡು 21 ವರ್ಷದವರೆಗೂ ಹುಡುಗರು ಮತ್ತು ಹುಡುಗಿಯರು ಇಬ್ರು ಕೂಡ ಏನಂದ್ರೆ ಜಾಯಿನ್ ಆಗ್ಬಹುದು. ಇದು ತುಂಬಾ ಈಸಿ ಆಗಿರುವಂತಹ ಎಕ್ಸಾಮು ಸೋಲ್ಜರ್ಸ್ ಗಳಾಗಿ ಜಾಯಿನ್ ಆಗೋಕ. ಸೊ ಟೋಟಲ್ ಆಗಿ 4 ವರ್ಷಗಳ ಸೇವೆ ಇರುತ್ತ. ಅದಾದ ನಂತರ 25% ಮೆಂಬರ್ಸ್ ಏನಂದ್ರ ಪರ್ಮನೆಂಟ್ ಅವಕಾಶ ಸಿಗುತ್ತ. ಉಳಿದವ್ರಿಗೆ ಏನಂದ್ರ ಸ್ಟೈಪೆಂಡ್ ಆಗಿರ್ಬೋದು, ಉಳಿದಂತಹ ಥಿಂಗ್ಸ್ ಗಳು ಸಿಗ್ತಾವ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದ್ ಬೇಡ. ಅಗ್ನಿವೀರ GD ಜನರಲ್ ಡ್ಯೂಟಿ ಎಂಟ್ರಿ ಅಂತಂದ್ ಹೇಳ್ತೀವಿ, ಹುಡುಗರು ಮತ್ತು ಹುಡುಗಿರು ಜಾಯಿನ್ ಆಗ್ಬಹುದು. ನೆಕ್ಸ್ಟ್ ಒನ್ ಏನಂತಂದ್ ಹೇಳಿದ್ರ ಅಗ್ನಿವೀರ ಟೆಕ್ ಅಂತಂದ್ ಹೇಳ್ತೀವಿ. PUC ಮುಗಿದಿರ್ಬೇಕು. ಅದು PUC ಒಳಗಡೆ ಸೈನ್ಸ್ ಅಂಡ್ ITI ಮುಗಿದಿರ್ಬೇಕು. 12th ಒಳಗಡೆ ಸೈನ್ಸ್ ಅಂಡ್ ITI ಮುಗಿದಿತ್ತಂದ್ರೆ ನೀವು ಅಗ್ನಿವೀರ ಟೆಕ್ನಿಕಲ್ ಜಾಯಿನ್ ಆಗ್ಬಹುದು. ಇದಕ್ಕೂ ಕೂಡ 17.5ರಿಂದ ಹಿಡ್ಕೊಂಡು 21 ವರ್ಷದವರೆಗೂ ಹುಡುಗರಿಗೆ ಮಾತ್ರ. ನೀವು ಅಲ್ಲಿ ಹೋಗಿ ಇಂಡಿಯನ್ ಆರ್ಮಿ ಒಳಗಡೆ ಹೋಗಿ ಹುಡುಗರು ಎಲ್ಲಿ ಕೆಲಸ ಮಾಡ್ತೀರ ಅಂತಂದ್ ಹೇಳಿದ್ರೆ, ಅಗ್ನಿವೀರ ಟೆಕ್ ಎಂಟ್ರಿ ಮುಗಿಸ್ಕೊಂಡ್ರಿ ಅಂತಂದ್ ಹೇಳಿದ್ರೆ ಟೆಕ್ನಿಕಲ್ ಫೀಲ್ಡ್ ಒಳಗಡೆ ರೇಡಿಯೋ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಥವಾ ವೆಪನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು. ಸೊ ಅದ್ರ ಟೆಕ್ನಿಕಲ್ ಮ್ಯಾನೇಜ್ಮೆಂಟ್ ಏನ್ ಬರುತ್ತಲ್ಲ, ಅದ್ರ ಒಳಗಡೆ ನೀವು ಕೆಲಸವನ್ನ ಮಾಡಬಹುದು. ಅಗ್ನಿವೀರ ಟೆಕ್ನಿಕಲ್ ಎಂಟ್ರಿ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದ್ ಎಂಟ್ರಿ ಯಾವ್ದಂದ್ರೆ ಅಗ್ನಿವೀರ ಕ್ಲರ್ಕ್ ಅಂತಂದ್ ಹೇಳ್ತೀವಿ. ಇದು 12ನಂತೆ ಮುಗಿದಿರ್ಬೇಕು. ಸೊ ಇಲ್ಲೂ ಕೂಡ ವಯಸ್ಸು ಎಷ್ಟಂದ್ರೆ 17.5ರಿಂದ ಹಿಡ್ಕೊಂಡು 21 ವರ್ಷದವರೆಗೂ ಇಲ್ಲಿ ಹುಡುಗರಿಗೆ ಮಾತ್ರ. ಇದು ತುಂಬಾ ಇಂಪಾರ್ಟೆಂಟ್. ಈಗ ಸೇನಾ ಡಿಪಾರ್ಟ್ಮೆಂಟ್ಸ್ ಗಳು ಬರ್ತಾವಲ್ಲ, ಅದ್ರೊಳಗಡೆ ಆಡಳಿತ ಮತ್ತು ದಾಖಲೆಗಳ ನಿರ್ವಹಣೆ ಮಾಡುವಂತದ್ದು ಕ್ಲರ್ಕ್ ಹುದ್ದೆ ಅಂತಂದ್ ಹೇಳ್ತೀವಿ ಇಂಡಿಯನ್ ಆರ್ಮಿ ಒಳಗಡೆ. ಇದು ಒಂದ್ ಏನಂತಂದ್ರೆ ತುಂಬಾ ಇಂಪಾರ್ಟೆಂಟ್. ಆನ್ಲೈನ್ ಎಕ್ಸಾಮ್ ಇರುತ್ತೆ, ಅದ್ರ ಜೊತೆಗೆ ಟೈಪಿಂಗ್ ಟೆಸ್ಟ್ ಇರ್ತೈತೆ. ಇದಕ್ಕೊಂದು ಎಕ್ಸ್ಟ್ರಾ ಟೈಪಿಂಗ್ ಟೆಸ್ಟ್ ಇರ್ತೈತೆ. ನೆಕ್ಸ್ಟ್ ನೋಡ್ರಿ, ಅಗ್ನಿವೀರ ಟ್ರೇಡ್ಸ್ಮನ್ ಅಂತಂದ್ ಹೇಳಿ. ಅಗ್ನಿವೀರ ಟ್ರೇಡ್ಸ್ಮನ್ ಒಳಗಡೆ 2 ಬರ್ತಾವ. ಒಂದು 8ನೇ ತರಗತಿ ಪಾಸ್ ಆಗಿದ್ರ, ಇನ್ನೊಂದು 10ನೇ ತರಗತಿ ಪಾಸ್ ಆಗಿದ್ರ. ಸೊ ವಯಸ್ಸೆಷ್ಟ 17.5ರಿಂದ ಹಿಡ್ಕೊಂಡು 21 ವರ್ಷದವರೆಗೂ ಅಟೆಂಡ್ ಆಗ್ಬೋದು. ಇಲ್ಲಿ ಹುಡುಗರಿಗೆ ಮಾತ್ರ. ಇಲ್ಲಿ ನೀವು ಏನೇನ್ ಮಾಡ್ಬೋದು, ಏನೇನ್ ಕೆಲಸಗಳನ್ನ ಮಾಡ್ಬೋದು ಅಂತಂದ್ ಹೇಳಿದ್ರ, ಇಂಡಿಯನ್ ಆರ್ಮಿ ಒಳಗಡೆ ಏನೇನ್ ಮಾಡ್ಬೇಕಲ್ಲ ಎಲ್ಲಾ ಕೆಲಸಗಳನ್ನ ಆಸ್ ಅ ಟ್ರೇಡ್ ಮೆನ್ ಆಗಿ ಮಾಡ್ಬೇಕಾಗತ್ತ. ಅದ್ರ ಬಗ್ಗೆ ನಾನು ಡೀಟೇಲ್ ಅನ್ನ ಕೊಡಂಗಿಲ್ಲ ಇವಾಗ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಎಂಟ್ರಿ ಯಾವ್ದಂದ್ರೆ ಸಿಪಾಯಿ ಫಾರ್ಮಾ ಅಂತಂದ್ ಹೇಳ್ತೀವಿ. ನೀವು ಫಾರ್ಮಸಿ ಮುಗಿಸಿದ್ರೆ, ಡಿ ಫಾರ್ಮು ಇಲ್ಲ ಬಿ ಫಾರ್ಮ್ ಮುಗಿಸಿದ್ರು ಕೂಡ ನೀವು ಇಂಡಿಯನ್ ಆರ್ಮಿ ಒಳಗಡೆ ಸೇರ್ಬೋದು. ನಿಮ್ಗೆ ಏಜ್ 19ರಿಂದ 25 ವರ್ಷ. ಇದು ಹುಡುಗರಿಗೆ ಮಾತ್ರ ಇರುತ್ತೆ. ಸೊ 12th ಪ್ಲಸ್ ಬಿ ಫಾರ್ಮಸಿ ಅಥವಾ ಡಿ ಫಾರ್ಮ್ ಮುಗಿಸಿರ್ಬೇಕು. ಇಂಡಿಯನ್ ಆರ್ಮಿ ಒಳಗಡೆ ಅಲ್ಲೂ ಕೂಡ ಅಂದ್ರೆ ಹಾಸ್ಪಿಟಲ್ಸ್ ಇರ್ತಾವ, ಔಷಧಿ ವಿತರಣೆ ಮಾಡಬಹುದು. ಅದಾದ ನಂತರ ನೆಕ್ಸ್ಟ್ ವೈದ್ಯಕೀಯ ವಿಭಾಗ ಒಳಗಡೆ ಒಂದು ಕೆಲಸ ಮಾಡುವಂತ ಒಂದು ಉತ್ತಮ ಅವಕಾಶ ನಿಮಗೆ ಸಿಗುತ್ತೆ. ಇಲ್ಲಿ ಒಂದು ಲಿಖಿತ ಎಕ್ಸಾಮ್ ಇರುತ್ತೆ, ಆಮೇಲೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಸೊ ಇದು ಫಾರ್ಮಸಿ ಅವರಿಗೆ. ಇನ್ನೊಂದು ನೆಕ್ಸ್ಟ್ ಇಂಪಾರ್ಟೆಂಟ್ ಎಂಟ್ರಿ ಯಾವ್ದಂದ್ರ JCO ರಿಲಿಜಿಯಸ್ ಟೀಚರ್ ಅಂತಂತ ಹೇಳ್ತೀವಿ.
ಇದಕ್ಕ ಡಿಗ್ರಿ ಮುಗ್ದಿರ್ಬೇಕು, ಆಮೇಲೆ ಧಾರ್ಮಿಕ ಅರ್ಹತೆಗಳಿರ್ಬೇಕು. ಅಂದ್ರ ಅವ್ರು ಪಂಡಿತರಾಗಿರ್ಬೇಕು. ಅಂದ್ರ ಅವ್ರಿಗೆಲ್ಲ ವೇದಗಳ ಬಗ್ಗೆ ಏನಂದ್ರ ನಾಲೆಜ್ ಇರ್ಬೇಕು. ಇದಕ್ ವಯಸ್ಸು ಎಷ್ಟಂದ್ರೆ 25ರಿಂದ 34 ವರ್ಷ ಹುಡುಗರಿಗೆ ಮಾತ್ರ ಅವಕಾಶ ಇರುತ್ತೆ. ಸೈನಿಕ ಇದ್ರಂದ್ರೆ ಇಂಡಿಯನ್ ಆರ್ಮಿ ಒಳಗಡೆ, ಮಿಲಿಟರಿ ಒಳಗಡೆ ಧಾರ್ಮಿಕ ಮಾರ್ಗದರ್ಶನ ನೀಡೋದಾಗಿರ್ಬೋದು, ನೈತಿಕ ಸ್ಥೈರ್ಯವನ್ನ ನೀಡುವ ಕೆಲಸವನ್ನ ಇವ್ರು ಮಾಡ್ತಾರ. ಅಂದ್ರ ಗುರುಗಳಾಗಿ, ಧರ್ಮದ ಗುರುಗಳಾಗಿ ಸೈನ್ಯದಲ್ಲಿ ಅವಕಾಶ ಸಿಗುತ್ತೆ. ಇದಕ್ಕ ಎಕ್ಸಾಮ್ ಇರ್ತೈತೆ, ಅದ್ರ ಜೊತೆಗೆ ಇಂಟರ್ವ್ಯೂ ಇರುತ್ತೆ, ನಾರ್ಮಲ್ ಇಂಟರ್ವ್ಯೂ. ನೆಕ್ಸ್ಟ್ ಬರುತ್ ನೋಡ್ರಿ ಟೆರಿಟೋರಿಯಲ್ ಆರ್ಮಿ ಅಂತಂದ್ ಹೇಳಿ. ಸೊ ಇದ್ರಲ್ಲಿ ಫಸ್ಟ್ ಒಂದು ಟಿ.ಎ ಒಳಗಡೆ ಡಿಗ್ರಿ ಮುಗಿಸ್ಕೊಂಡು 18ರಿಂದ 42 ವರ್ಷದವರೆಗೂ ಹುಡುಗರು ಹುಡುಗಿಯರು ಸೇವೆಯನ್ನ ಸಲ್ಲಿಸಬಹುದು ಇಂಡಿಯನ್ ಆರ್ಮಿ ಒಳಗಡೆ ಆಸ್ ಅ ಆಫೀಸರ್ಸ್ ಗಳಾಗಿ. ಅದು ಟೆರಿಟೋರಿಯಲ್ ಆರ್ಮಿ 18ರಿಂದ 42 ವರ್ಷ. ಗರ್ಲ್ಸ್ ಆಗಿರ್ಬೋದು, ಬಾಯ್ಸ್ ಆಗಿರ್ಬೋದು, ಆಸ್ ಅ ಆಫೀಸರ್ಸ್ ಗಳಾಗಿ. ಇನ್ನೊಂದು ಟೆರಿಟೋರಿಯಲ್ ಆರ್ಮಿ ಬರುತ್ತ, ನೀವು ಜಸ್ಟ್ 10th ಪಾಸ್ ಆಗಿದ್ರ ಇದು ಸೇಮ್ ನೀವು GD ಅಟೆಂಡ್ ಆಗ್ತಿರಲ್ಲ, ಅಗ್ನಿವೀರ GD 17.5 ವರ್ಷದಿಂದ ಹಿಡ್ಕೊಂಡು 23 ವರ್ಷದವರೆಗೂ. ಅದೇನಂದ್ರೆ ಟೆರಿಟೋರಿಯಲ್ ಆರ್ಮಿ ಆಸ್ ಅ ಸೋಲ್ಜರ್ಸ್ ಗಳಾಗಿ. ಇಲ್ಲಿ 2 ಎಂಟ್ರಿ ಬರ್ತಾವ. ಪ್ರಾಪರ್ ಆಗಿ ಏನಂದ್ರೆ ನೀವು ನೋಡ್ಕೋಬೇಕು ಯಾವ್ದನ್ನ ಅಪ್ಲೈ ಮಾಡ್ಬೇಕಂತಂದೇಳಿ. ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದ್ ಎಂಟ್ರಿ ಬರುತ್ತ MNS ಎಂಟ್ರಿ ಅಂತಂದ್ ಹೇಳಿ, ಮಿಲಿಟರಿ ನರ್ಸಿಂಗ್ ಸರ್ವಿಸ್. ಅಂದ್ರೆ ನೀವು BSc ಒಳಗಡೆ ನರ್ಸಿಂಗ್ ಅನ್ನ ಮುಗಿಸಿದ್ರಿ ಅಂತಂದ್ ಹೇಳಿದ್ರೆ ಒಂದು ಸುವರ್ಣ ಅವಕಾಶ. 17ರಿಂದ 25 ವರ್ಷ. ಇದು ಹುಡುಗಿರಿಗೆ ಮಾತ್ರ. ಸೊ ಹುಡುಗಿರ್ ಮಾತ್ರ ಏನಂತಂದ್ ಹೇಳಿದ್ರೆ BSc ನರ್ಸಿಂಗ್ ಮುಗಿಸಿದವರು ಮಿಲಿಟರಿ ನರ್ಸಿಂಗ್ ಸರ್ವಿಸ್ ಒಳಗಡೆ ಆಸ್ ಅ ನರ್ಸಿಂಗ್ ಆಫೀಸರ್ಸ್ ಗಳಾಗಿ ನೀವು ಕೆಲಸವನ್ನ ಮಾಡ್ಬೋದು. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ನೀಟ್ ಸ್ಕೋರ್. ನೀವು ನೀಟ್ ಎಕ್ಸಾಮ್ ಅನ್ನ ಬರ್ದಿರ್ಬೇಕು. ನೀಟ್ ಸ್ಕೋರ್ ಚೆನ್ನಾಗಿತ್ತು ಅಂತಂದ್ ಹೇಳಿದ್ರೆ ನೀವು ಶಾರ್ಟ್ ಲಿಸ್ಟ್ ಆಗ್ತೀರಿ. ಶಾರ್ಟ್ ಲಿಸ್ಟ್ ಆದ ನಂತರ ನಿಮ್ಗ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಆದ ನಂತರ ಮೆಡಿಕಲ್ ಚೆಕಪ್ ಇರುತ್ತೆ. ಮೆಡಿಕಲ್ ಚೆಕಪ್ ಆದ ನಂತರ ನೀವು ಆಸ್ ಆಫೀಸರ್ಸ್ ಗಳಾಗಿ, ಅಂದ್ರೆ ನರ್ಸಿಂಗ್ ಆಫೀಸರ್ಸ್ ಗಳಾಗಿ ಇಂಡಿಯನ್ ಮಿಲಿಟರಿ ಒಳಗಡೆ ಸೇವೆಯನ್ನ ಸಲ್ಲಿಸಬಹುದು. ಇದೊಂದು ಸುವರ್ಣ ಅವಕಾಶ. ನೆಕ್ಸ್ಟ್ ಎಂಟ್ರಿ ಬರುತ್ತ ACC ಅಂತಂದ್ ಹೇಳಿ, ಆರ್ಮಿ ಕೆಡೆಟ್ ಕಾಲೇಜ್. ಅಂದ್ರ ಸೇನೆಯಲ್ಲಿರುವಂತಹ ಸೈನಿಕರಿಗೆ. ನೀವು ಆಲ್ರೆಡಿ ಸೇನೆಯಲ್ಲಿರ್ಬೇಕು, 2 ವರ್ಷ ಸೇವೆ ಆಗಿರ್ಬೇಕು. ಅದಾದ್ಮೇಲೆ ನೀವೇನಂತಂದ್ ಹೇಳಿದ್ರ ಆರ್ಮಿ ಕೆಡೆಟ್ ಕಾಲೇಜ್ ಒಳಗಡೆ ಆಫೀಸರ್ಸ್ ಗಳಾಗಿ ಒಂದು ಸೇರುವಂತ ಸುವರ್ಣ ಅವಕಾಶ. ಅಂದ್ರೆ ಸರ್ ಇವಾಗ ನಾ ಸೋಲ್ಜರ್ ಆಗೇನ್ರಿ, ಸೋಲ್ಜರ್ ಆದ ನಂತರ ನೆಕ್ಸ್ಟ್ ನಾ ಇವಾಗ ಆಫೀಸರ್ ಆಗ್ಬೇಕಂತ ನಂದೊಂದ್ ಕನಸು ಐತ್ರಿ, ನಮ್ಮಪ್ಪ ನಮ್ಮವ್ವಂದ್ ಕನಸು ಐತ್ರಿ. ಇಲ್ಲ ಸರ್ ನಮ್ ಹುಡುಗಿ ಒಪ್ಕೋವಳ್ರಿ, ಆಕಿಗ್ ನಾ ಆಫೀಸರ್ ಆಗ್ಬೇಕಂತ ಅನ್ಕೊಂಡೇನ್ರಿ. ಬಟ್ ಆದ್ರೆ ಈಗ ನಾ ಸೋಲ್ಜರ್ ಅದೇನ್ರಿ, ಜಸ್ಟ್ 10th ಅಷ್ಟ ಮುಗ್ದೈತ್ರಿ ನಂದ, PUC ಅಷ್ಟ ಮುಗ್ದೈತಿ, ಹೆಂಗ್ ಮಾಡೋದ? ಅವಾಗೊಂದ್ ಅವಕಾಶ ಐತ. ನೀನ್ ಆಲ್ರೆಡಿ ಸೇನೆಯಲ್ಲಿರ್ತಿ, ಅದ ನೇವಿ ಆಗಿರ್ಬೋದು, ಏರ್ಫೋರ್ಸ್ ಆಗಿರ್ಬೋದು, ಆರ್ಮಿ ಆಗಿರ್ಬೋದು. ಅಲ್ಲಿ ಸೋಲ್ಜರ್ ಆಗಿ ನಿಂದ್ 2 ವರ್ಷ ಸೇವೆ ಆಗಿತ್ತು ಅಂತಂದ್ ಹೇಳಿದ್ರ, ನಿಂದ್ ವಯಸ್ಸು 27 ವರ್ಷದೊಳಗಿತ್ತಂದ್ರ, ನೀ ಹುಡುಗ ಆಗಿದ್ದೆ ಅಂದ್ರೆ ಹುಡುಗರು ಮಾತ್ರ ಅಟೆಂಡ್ ಆಗ್ಬೇಕು. ಸೊ ನೀವು ಹುಡುಗರೇ ಅಂತಂದ್ ಹೇಳಿದ್ರ ಸೈನಿಕರಿಂದ ಆಫೀಸರ್ಸ್ ಆಗುವಂತ ಒಂದು ಸುವರ್ಣ ಅವಕಾಶ, ಅದ್ಭುತ ಅವಕಾಶ ಅಂತಂದ್ ಹೇಳ್ತೀವಿ. ನೀವು ಅಪ್ಲೈ ಮಾಡ್ಬೇಕು. ಅಪ್ಲೈ ಮಾಡಿದ ನಂತರ ನಿಮ್ಗ SSB ಇಂಟರ್ವ್ಯೂ ಕಾಲ್ಫಾರ್ಮ್ ಆಗುತ್ತೆ. SSB ಇಂಟರ್ವ್ಯೂ ಅಟೆಂಡ್ ಆಗಿ ನೆಕ್ಸ್ಟ್ ಅದನ್ನ ಕ್ಲಿಯರ್ ಮಾಡ್ಕೊಂಡ್ರಿ ಅಂದ್ರೆ ಮೆಡಿಕಲ್ ಚೆಕಿಂಗ್ ಇರುತ್ತೆ. ಮೆಡಿಕಲ್ ಚೆಕಪ್ ಆದ ನಂತರ ನೀವು ಸೋಲ್ಜರ್ಸ್ ಗಳಿಂದ ಆಫೀಸರ್ಸ್ ಗಳಾಗಿ ಇಂಡಿಯನ್ ಮಿಲಿಟರಿ ಒಳಗಡೆ ಸೇವೆಯನ್ನ ಸಲ್ಲಿಸಬಹುದು. ನೆಕ್ಸ್ಟ್ ನೋಡ್ರಿ ಇನ್ನೊಂದ್ ಎಂಟ್ರಿ ಬರುತ್ತ PCSL ಎಂಟ್ರಿ ಅಂತ ಹೇಳಿ, ಪರ್ಮನೆಂಟ್ ಕಮಿಷನ್ ಸ್ಪೆಷಲಿಸ್ಟ್ ಅಂತಂದ ಹೇಳಿ. ಇದು 10 ವರ್ಷ ಸೇವೆ ಸಲ್ಲಿಸಿದಂತದ್ದು. ಆಲ್ರೆಡಿ ನೀವು ಸೋಲ್ಜರ್ಸ್ ಗಳಾಗಿ 10 ವರ್ಷ ಸೇವೆ ಸಲ್ಲಿಸಿದ JCO ಮತ್ತು NCO ಗಳಿಗೆ 42 ವರ್ಷ. ಹುಡುಗರಿಗೆ ಮಾತ್ರ. ಅವ್ರೇನಂತಂದ್ ಹೇಳಿದ್ರೆ ಆಫೀಸರ್ಸ್ ಗಳಾಗುವಂತ ಒಂದು ಸುವರ್ಣ ಅವಕಾಶ. ಇದು ನಮ್ಗ ಇಲ್ಲ. ಇದೇನಂತಂದ್ ಹೇಳಿದ್ರೆ ಆಲ್ರೆಡಿ ಸೇವೆಯನ್ನ ಸಲ್ಲಿಸಿರುವಂತಹ ಪರ್ಸನ್ಸ್ ಗಳಿಗೆ. ನೆಕ್ಸ್ಟ್ ಒಂದ್ ಎಂಟ್ರಿ ಬರುತ್ತೆ SCO ಎಂಟ್ರಿ ಅಂತಂದ್ ಹೇಳಿ, ಸ್ಪೆಷಲ್ ಕಮಿಷನ್ ಆಫೀಸರ್ ಅಂತಂದ್ ಹೇಳಿ. ನೀವು ಆಲ್ರೆಡಿ ಇಂಡಿಯನ್ ಮಿಲಿಟರಿ ಒಳಗಡೆ 5 ವರ್ಷ ಸೇವೆ ಸಲ್ಲಿಸಿದ JCO ಅಥವಾ NCO ಆಗಿದ್ರಿ ಅಂತಂದ್ ಹೇಳಿದ್ರೆ, ನಿಮ್ ವಯಸ್ಸು 30ರಿಂದ 35 ವರ್ಷ ಇತ್ತಂತಂದ್ ಹೇಳಿದ್ರೆ ನೀವು ಆಫೀಸರ್ಸ್ ಗಳಾಗಿ ಕನ್ವರ್ಟ್ ಆಗುವಂತಹ ಒಂದು ಸುವರ್ಣ ಅವಕಾಶ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಎಂಟ್ರಿ, JCO ಕ್ಯಾಟ್ರಿಂಗ್ ಅಂತಂದ್ ಹೇಳಿ. JCO ಕ್ಯಾಟ್ರಿಂಗ್ ನಿಮ್ಗ PUC ಮುಗ್ದಿರ್ಬೇಕು, ಆಮೇಲೆ ಕ್ಯಾಟ್ರಿಂಗ್ ಒಳಗಡೆ ಡಿಪ್ಲೊಮಾ ಮುಗ್ದಿರ್ಬೇಕು. ನಿಮ್ ವಯಸ್ಸು 21ರಿಂದ 27 ವರ್ಷ ಆಗಿತ್ತು ಅಂತಂದ್ ಹೇಳಿದ್ರೆ ಹುಡುಗರಿಗೆ ಮಾತ್ರ, ಹುಡುಗಿರಿಗಿಲ್ಲ, ಹುಡುಗರಿಗೆ ಮಾತ್ರ ಒಂದು ಸುವರ್ಣ ಅವಕಾಶ. ಇಂಡಿಯನ್ ಮಿಲಿಟರಿ ಒಳಗಡೆ ಮೆಸ್ ಅಂದ್ರೆ ಅಡುಗೆ ಸಿಸ್ಟಮ್ ಏನಿರುತ್ತಲ್ಲ, ಅಡುಗೆ ವ್ಯವಸ್ಥೆ ಒಳಗಡೆ ಕ್ಯಾಟರಿಂಗ್ ನಿರ್ವಹಣೆ ಒಳಗಡೆ ಸೊ JCO ಹುದ್ದೆಗೆ ಅಂದ್ರೆ JCO ಆಫೀಸರ್ ಆಗಿ, ಜೂನಿಯರ್ ಕಮಿಷನ್ ಆಫೀಸರ್ಸ್ ಆಗಿ ನೀವು ಸೇವೆಯನ್ನ ಸಲ್ಲಿಸಬಹುದು.
ನೆಕ್ಸ್ಟ್ ಎಂಟ್ರಿ ನೋಡ್ರಿ ಸರ್, ಹವಾಲ್ದಾರ್ ಹೆಂಗ್ ಆಗ್ಬೇಕ್ರಿ? ಈಗ ಬಂತ್ ನೋಡ್ರಿ. ಸೊ ಹವಾಲ್ದಾರ್ ಇದ್ ಬರುತ್ತ. ಇಲ್ಲಿ ನಿಮ್ದು ಡಿಗ್ರಿ ಮುಗಿದಿರ್ಬೇಕು. ಮ್ಯಾಥ್ಸ್, ಸೈನ್ಸ್, ಇಂಗ್ಲಿಷ್ ಯಾವ್ದ್ರೊಳಗಡೆ ನಿಮ್ದು ಡಿಗ್ರಿ ಮುಗಿದಿತ್ತು ಅಂತಂದ ಹೇಳಿದ್ರೆ ಸ್ಪೆಷಲ್ ಸಬ್ಜೆಕ್ಟ್ ಆಗಿ 20 ರಿಂದ 25 ವರ್ಷ ನಿಮ್ದು ಏಜ್ ಆಗಿರ್ಬೇಕು. ಹುಡುಗರು ಮಾತ್ರ, ಹುಡುಗಿರಿಗೆ ಅವಕಾಶ ಇಲ್ಲ. ಸೈನ್ಯದೊಳಗಡೆ ನೀವು ಹವಾಲ್ದಾರ್ ಹುದ್ದೆಗೆ ಸೇರ್ಕೊಂಡು ಸೇವೆಯನ್ನ ಸಲ್ಲಿಸಬಹುದು. ಹವಾಲ್ದಾರ್ ಇದಕ್ಕೆ ನಿಮ್ಗ ಎಕ್ಸಾಮ್ ಇರುತ್ತ, ಅದಾದ ನಂತರ ಫಿಸಿಕಲ್ ಇರುತ್ತೆ, ಫಿಸಿಕಲ್ ಆದ ನಂತರ ನಿಮ್ಗೆ ಮೆಡಿಕಲ್ ಇರ್ತೈತಿ, ಆಮೇಲೆ ನಿಮ್ಗೆ ಸೆಲೆಕ್ಷನ್ ಲಿಸ್ಟ್ ಅನ್ನ ಬಿಡ್ತಾರೆ. ಸೇಮ್ ಎಕ್ಸಾಮ್ ಸ್ವಲ್ಪ ಟಫ್ ಆಗಿರುತ್ತೆ. ಸೊ ಹವಾಲ್ದಾರ್ ಇದು. ನೆಕ್ಸ್ಟ್ ಇನ್ನೊಂದ್ ನೋಡ್ರಿ, ಸರ್ವೇಯರ್ ಆಟೋ ಕಾರ್ಟೋ ಅಂತಂದ್ ಹೇಳಿ 12ನಂತೆ ಮುಗಿದಿರ್ಬೇಕು ಸೈನ್ಸ್ ಒಳಗಡೆ. ನಿಮ್ಗೆ ಇಲ್ಲಿ ಬ್ಯಾರೆದವ್ರು ಆರ್ಟ್ಸ್ ಕಾಮರ್ಸ್ ಅವ್ರು ಅಟೆಂಡ್ ಆಗಂಗಿಲ್ಲ. ಸರ್ವೇಯರ್ ಅಂತಂದ್ ಹೇಳಿ 12ನಂತೆ PUC ಸೈನ್ಸ್ ಮುಗಿದಿರ್ಬೇಕು. 20 ರಿಂದ 25 ವರ್ಷ ಓನ್ಲಿ ಹುಡುಗರಿಗೆ ಮಾತ್ರ. ಈಗ ಹೆಂಗ ಔಟ್ಸೈಡ್ ಭೂಮಿ ನಕ್ಷೆ ಮತ್ತು ಮ್ಯಾಪಿಂಗ್ ಕೆಲಸ ಮಾಡ್ತಾರಲ್ಲ, ಸೇಮ್ ಅದೇ ತರ ಇಂಡಿಯನ್ ಆರ್ಮಿ ಒಳಗಡೆ ಭೂಮಿಯ ನಕ್ಷೆ ಮ್ಯಾಪಿಂಗ್ ಕೆಲಸ ಮಾಡುವಂತಹ ಒಂದು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಒಳಗಡೆ ನೀವು ಸೇವೆಯನ್ನ ಸಲ್ಲಿಸುವಂತಹ ಒಂದು ಸುವರ್ಣ ಅವಕಾಶ. ನೆಕ್ಸ್ಟ್ ಬರುತ್ತೆ ಸ್ಪೋರ್ಟ್ಸ್ ಕೋಟಾ. ತುಂಬಾ ಇಂಪಾರ್ಟೆಂಟ್. ನೀವು ಸ್ಟೇಟ್ ಅಥವಾ ನ್ಯಾಷನಲ್ ಯಾವ್ದಾದ್ರು ಕ್ರೀಡೆಗಳನ್ನ ತಗೊಂಡ್ರೆ ಅದ್ರೊಳಗಡೆ ನಿಮ್ಗೆ ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಬ್ರಾಂಜ್ ಯಾವ್ದಾದ್ರು ಮೆಡಲ್ ಅನ್ನ ಗೆದ್ದಿದ್ರಿ ಅಂತಂದ್ ಹೇಳಿದ್ರೆ 17.5 ವರ್ಷದಿಂದ ಹಿಡ್ಕೊಂಡು 21 ವರ್ಷ ನಿಮ್ದು ವಯಸ್ಸಿತ್ತು. ಓನ್ಲಿ ಹುಡುಗರಿಗೆ ಮಾತ್ರ ಏನಂದ್ರ ಕ್ರೀಡೆ ಅಂದ್ರ ಡೈರೆಕ್ಟ್ ಸ್ಪೋರ್ಟ್ಸ್ ಕೋಟಾದಿಂದ ಇಂಡಿಯನ್ ಮಿಲಿಟರಿ ಒಳಗಡೆ ನೇರವಾಗಿ ನೇಮಕಾತಿ ಇರುತ್ತ. ಇದಕ್ಕ ಎಕ್ಸಾಮ್ ಇರಂಗಿಲ್ಲ, ಡೈರೆಕ್ಟ್ ಎಂಟ್ರಿ ಇರ್ತೈತೆ. ಅದಾದ ನಂತರ ನೆಕ್ಸ್ಟ್ ಲಾಸ್ಟ್ ಎಂಟ್ರಿ ಬ್ಯಾಂಡ್ ಅಥವಾ ಮ್ಯೂಸಿಷಿಯನ್ ಆಗಿ. ನಿಮ್ಗ ಸಂಗೀತದಲ್ಲಿ ಕೌಶಲ್ಯ ಇರ್ಬೇಕಷ್ಟ. ಅಂದ್ರೆ ನಿಮ್ಗ ಮ್ಯೂಸಿಕ್ ಬರ್ಬೇಕು, ಮ್ಯೂಸಿಕ್ ಬಾರ್ಸಕ್ ಬರ್ಬೇಕು. ಆಮೇಲೆ ನಿಮ್ ವಯಸ್ಸು 17.5 ರಿಂದ ಹಿಡ್ಕೊಂಡು 21 ವರ್ಷ. ಇದು ಹುಡುಗರಿಗೆ ಮಾತ್ರ. ಸೈನ್ಯದ ಬ್ಯಾಂಡ್ ತಂಡದೊಳಗಡೆ ನೀವು ಸಂಗೀತಗಾರನಾಗಿ ಕೆಲಸವನ್ನ ಮಾಡಬಹುದು. ಇದೇನಂದ್ರೆ ಟೋಟಲ್ ಆಗಿ 25 ಅಥವಾ 26 ವೇಸ್ ಗಳಿಂದ ನೀವು ಇಂಡಿಯನ್ ಆರ್ಮಿ ಒಳಗಡೆ ಆಸ್ ಅ ಆಫೀಸರ್ಸ್ ಗಳಾಗಿ ಅಥವಾ ಆಸ್ ಅ ಸೋಲ್ಜರ್ಸ್ ಗಳಾಗಿ ನೀವು ಸೇವೆಯನ್ನ ಸಲ್ಲಿಸಬಹುದು. ಇದಾದ ನಂತರ ನೆಕ್ಸ್ಟ್ ಏನ್ ಮಾಡೋಣ ಅಂತಂತ ಹೇಳಿದ್ರೆ, ಪ್ರತಿಯೊಂದು ಸಪರೇಟ್ ಆಗಿ ಪ್ರತಿಯೊಂದು ಎಂಟ್ರೀಸ್ ಗಳ ಬಗ್ಗೆ ತುಂಬಾ ಡೀಟೇಲ್ ಗಳಾಗಿ ನಾನು ಹೇಳ್ತಾ ಹೋಗ್ತೀನಿ. ಏಜ್ ಏನು, ಎಜುಕೇಶನ್ ಏನ್ ಬೇಕು, ಯಾವ ರೀತಿಯಾಗಿರುತ್ತ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಮತ್ತೇನೇನ್ ಬರುತ್ತೆ, ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕು, ಯಾವ ರೀತಿ ಎಕ್ಸಾಮ್ ಪ್ಯಾಟರ್ನ್ ಬರ್ತೈತೆ, ಇಂಟರ್ವ್ಯೂ ಯಾವ ತರ ಇರುತ್ತ, ಅಥವಾ ಫಿಸಿಕಲ್ ಟೆಸ್ಟ್ ಯಾವ ರೀತಿಯಾಗಿರುತ್ತ ಅನ್ನೋದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಸೊ ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.